ಜನಗಳು ಎಷ್ಟು ನೊಂದು ಬೆಂದು ಬೇಜಾರಾಗ್ಬಿಟ್ಟಿದ್ದಾರೆ ಅಂದರೆ ದರ್ಶನ್ ವಿಚಾರಕ್ಕೆ. ನಾವು ಟಿ ವಿ ಹಾಕೊಂಡು ನೋಡ್ತಾ ಇರ್ತೀವಿ, ಒಂದು 10 ಚಾನಲ್ ಇದೆ ಅಂತ ತಿಳ್ಕೊಳ್ಳಿ, 10 ಚಾನಲಲ್ಲೂ ದರ್ಶನೇ. ಹಾಗಾದರೆ ದರ್ಶನ್ನು ಒಬ್ಬ ಸಾಮಾನ್ಯವಾದ ವ್ಯಕ್ತಿಯಾಗಿದ್ದರೆ ಈ ಮಟ್ಟಿಗೆ ಆಗ್ತಿತ್ತಾ? ಹಂಗಾರೆ ದಿನ ಬೆಳಗಾದ್ರೆ ಅರ್ಥ ಮಾಡ್ಕೊಳ್ಳಿ, ಜನಗಳಿಗೆ ಈ ವಿಚಾರ ಹೋಗ್ಬೇಕು, ಅವರ ಮನಸ್ಸಿಗೆ ನಾಟಬೇಕು. ದಿನ ಬೆಳಗಾದ್ರೆ ನೂರಾರು ಅತ್ಯಾಚಾರಗಳು ನಡೀತಿದೆ. ಎಷ್ಟು ಜನ ಹೆಣ್ಮಕ್ಳು ರೇಪ್ ಮಾಡದಂಥವ್ರನ್ನ ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ಲ. ಎಷ್ಟೋ ಜನ ಅಮಾಯಕರ ಮೇಲೆ ಕೊಲೆಗಳಾಗ್ತದೆ, ದೌರ್ಜನ್ಯಗಳಾಗ್ತಾ ಇದೆ. ನಮ್ಮ ಎಷ್ಟೋ ಪ್ರಕರಣಗಳಲ್ಲಿ ಕೇಸ್ಗಳು ನಡೀತಾನೆ ಇದೆ ಅಲ್ವಾ, ಸಾವಿರಾರು ಕೇಸ್ಗಳು ನಡೀತಾ ಇದೆ ನಮ್ಮಲ್ಲಿ ಪ್ರತಿದಿನ. ನಮ್ಮ ಪೇಪರಲ್ಲಿ ಟಿವಿನಲ್ಲಿ ಎಷ್ಟು ಒಂದು ಕೇಸ್ ತೋರಿಸ್ಬೋದಾ ಅಥವಾ 2 ಕೇಸ್ ತೋರಿಸ್ಬೋದಾ? 2 ಕೇಸ್ ತೋರಿಸ್ತಾರೆ. ಇಲ್ಲ ಪೇಪರಲ್ಲಿ ಅದೊಂದು ಕ್ರೈಮ್ ಸುದ್ದಿಗಳು ಅಂದ್ಕೊಂಡು ಒಂದು 3 ರಿಂದ 4 ತೋರಿಸಿರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಒಂದು ದಿನಕ್ಕೆ ಒಂದು 2 ರಿಂದ 3 ಸಾವಿರ ಅಫೆನ್ಸ್ಗಳು ನಡೀತವೆ. ಅಪ್ರಾಕ್ಸಿಮೇಟ್ ಅಷ್ಟೇ ನಾನು ಹೇಳೋದು. 2 ರಿಂದ 3 ಸಾವಿರ ಗಲಾಟೆಗಳಾಗ್ತದೆ. ಪೊಲೀಸರು ಇರ್ತಾರೆ, ಅದನ್ನು ಸರಿಪಡಿಸುವಂಥ ಅಧಿಕಾರ ಅವ್ರಿಗಿರುತ್ತೆ, ಸರಿಪಡಿಸ್ತಾರೆ. ದರ್ಶನ್ ಒಬ್ಬನೇ ಹಂಗಾರೆ ಕೊಲೆ ಮಾಡಿರೋದು? ನಮ್ಮ ಕಾನೂನು ಬಂದಾಗಿಂದನೂ ಸಹ ಇವ್ರೊಬ್ಬರೇನ ಕೊಲೆ? ಅವನ್ಯಾರು ಇವನು ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಒಬ್ಬನೇನ ರೇಪ್ ಮಾಡಿದಂಗಾದ್ರೆ? ಈಗ ನೆನ್ನೆ ಅವ್ರು ಯಾರು ಇವರು ಮುನ್ರತ್ನ ಅವ್ರೊಬ್ಬರೇನ ಮಾಡಿರೋದಂಗಾರೆ ಇನ್ಯಾರು ಮಾಡೇ ಇಲ್ವಾ? ಯಾರು ತಪ್ಪೇ ಮಾಡಿಲ್ವಾ? ಈ ಮೀಡಿಯಾಗಳು ಯಾಕೆ ತಾಮನ್ನೇ ಸ್ವಯಂ ಘೋಷಿತ ನ್ಯಾಯಮೂರ್ತಿಗಳು ಅಂತ ಮಾಡ್ಕೊಬಿಟ್ಟವ್ರೆ? ಅವರೇ ಯಾರು ಆಂಕರ್ ಬರ್ತಾರೆ ಅವರೇ ಹೈಕೋರ್ಟ್ ಜಡ್ಜಸ್ ಥರ ಆಡ್ತಾರೆ. ಯಾರು ಅವರು ಕೊಲಿಗಂತ ಕೂತ್ಕೊಂಡಿರ್ತಾನೆ ಅವನೇ ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜ್. ಎಲ್ಲ ನಿರ್ಧಾರ ಚಾನಲ್ ಅವರೇ ತಗೋಬಿಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ಏನಾಗುತ್ತೆ, ಕೋರ್ಟಲ್ಲಿ ನಡೆಯುವಂಥ ವಿಚಾರಣೆಗಳಿದೆಯಲ್ಲ ತುಂಬ ಡಿಫ್ರೆನ್ಸ್ ಆಗಿರುತ್ತೆ. ಇನ್ನು ನಾವು ಮಾತಾಡಿದ ರೀತಿ ಥರ ಇರಲ್ಲ. ನಮ್ಮಲ್ಲಿ ಏನಾಗುತ್ತೆ, ಎಷ್ಟೋ ಜೆನ್ಯೂನ್ ಕೇಸ್ಗಳು FIR ಅಲ್ಲಿ ಮತ್ತು ಚಾರ್ಜ್ ಶೀಟಲ್ಲಿ ಇರೋದನ್ನ ಕ್ಯಾನ್ಸಲ್ ಮಾಡ್ತಾರೆ, ಆರ್ಡ್ರೆ ಬೇರೆ ಬರುತ್ತೆ. ಆಮೇಲೆ ನಮ್ಮಲ್ಲಿ ಎಷ್ಟೋ ಕೇಸ್ಗಳನ್ನು ಸಿವಿಲಲ್ಲಿ ಮತ್ತು ಮತ್ತೊಂದು ಯಾವುದೇ ಕೇಸ್ ಆಗಲಿ ಕ್ಲೈಂಟ್ ಅಂತ ಆಗ್ತೀವಿ, ಫಸ್ಟ್ ಪಿಟಿಷನ್ ಅಂತ ಆಗ್ತೀವಿ. ಎಷ್ಟೋ ಕೇಸ್ಗಳಲ್ಲಿ ಉಲ್ಟಾಗುತ್ತೆ. ನಿಮ್ಗೆಲ್ಲರಿಗೂ ಒಂದಷ್ಟು ಮಾಹಿತಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಇದು ನಾನು ಇವಾಗ ಹೇಳ್ತೀನಿ. ಈಗ ಯಾವುದೋ ಒಂದು ಜೂನಿಯರ್ ಡಿವಿಷನಲ್ಲಿ ಕೇಸ್ ಹಾಕಿರ್ತಾರೆ, ಅಥವಾ ಸೆಷನ್ ಕೋರ್ಟಲ್ಲಿ ಕೇಸ್ ಹಾಕಿರ್ತಾರೆ, ಅಥವಾ ಲೋಕಲ್ ಯಾವುದೇ ಒಂದು ಕೋರ್ಟ್ಗಳಲ್ಲಿ ಕೇಸ್ ಹಾಕಿರ್ತಾರೆ. ಸರ್ AC ಕೋರ್ಟಲ್ಲಿ ನಮ್ಗಾಯ್ತು, DC ಕೋರ್ಟಲ್ಲಿ ಅವ್ರಿಗಾಗೋಯ್ತು ಅಂತಾರೆ. ಇದು ಪ್ರತಿಯೊಬ್ಬರಿಗೂ ಗೊತ್ತಲ್ವಾ? ಸರ್ DC ಕೋರ್ಟಲ್ಲಿ ನಮ್ಗಾಯ್ತು, ಹೈಕೋರ್ಟಲ್ಲಿ ಅವ್ರಿಗಾಯ್ತು ಅಂತಾರೆ. ಈಗ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಬೇಲ್ ಆಗಲಿಲ್ಲ, ಹೈಕೋರ್ಟಲ್ಲಿ ಬೇಲ್ ಆಯಿತು ಅಂತಾರೆ. ಅಂದರೆ ನಮ್ಮಲ್ಲಿ ಏನಾಗುತ್ತೆ, ಕಾನೂನಲ್ಲಿ ಒಂದೊಂದು ವಿಚಾರಣೆಗಳು ಒಬ್ಬೊಬ್ಬರ ಥರ ಬೇರೆ ಬೇರೆ ಥರ ನಡೆಯುತ್ತೆ. ಈಗ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ನಡೆಯುವಂಥ ವಿಚಾರಣೆನೇ ಬೇರೆ, ಟ್ರಯಲ್ಲೇ ಬೇರೆ, ಹೈಕೋರ್ಟಲ್ಲಿ ನಡೆಯುವಂಥ ಟ್ರಯಲ್ಲೇ ಬೇರೆ ಇರುತ್ತೆ. ಈಗ ನಾವು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಯಾವುದೋ ಒಂದು ಕೇಸ್ಗಳು, ಸಿವಿಲ್, ಮ್ಯಾಟ್ರಿಮೋ, ಮತ್ತೊಂದು ಮಗದೊಂದು ಯಾವುದೇ ಒಂದು ಕೇಸ್ಗಳನ್ನು ಹಾಕಿರ್ತೀವಿ ಅಂತ ತಿಳ್ಕೊಳ್ಳಿ. ಅದೇ ಸತ್ಯಾನುಸತ್ಯತೆ ಅಂತ ಕ್ಲೀನಾಗಿ ನೀವು ಮೀಡಿಯಾದಲ್ಲಿ ಹಾಕ್ಬಿಡ್ತೀರಾ ಅಂತ ತಿಳ್ಕೊಳ್ಳಿ. ಕೇಸ್ ಇನ್ ಫೇವರ್ ಆಯಿತು, ಜನರಿಗೆ ಹೇಳಲೇಬೇಕು ತಾನೇ ಇದನ್ನ. ಕೇಸ್ ಇನ್ ಫೇವರ್ ಆಯಿತು, ಮತ್ತೆ ಆ ವ್ಯಕ್ತಿಗಳದ್ದು ಏನಾಗಬೇಕು? ಇವತ್ತು ನೀವು ದರ್ಶನ್ ವಿಚಾರದಲ್ಲೇ ಹೇಳ್ತೀನಿ, 3 ಜನಕ್ಕೆ ಬೇಲ್ ಆಗ್ಬಿಟ್ಟಿದೆ. ಏನ್ ಮಾಡ್ತೀರಾ ಮೀಡಿಯಾದವರು? ಏನ್ ಮಾಡ್ಬೋದು ನೀವು? ಮೀಡಿಯಾದವ್ರಿಗೆ ಸರ್ವಾಧಿಕಾರ ಕೊಟ್ಟವ್ರು ಯಾರು? ನಿಮ್ಗೆಲ್ಲ ಹಕ್ಕುಗಳನ್ನ ನಿಮ್ಮ ಕಾನೂನು ಕೊಟ್ಟಿದೆಯಾ? ಇದನ್ನ ಅರ್ಥ ಮಾಡ್ಕೋಬೇಕಲ್ವಾ? ಆಮೇಲೆ ಬೇಲ್ ಇಸ್ ದ ರೈಟ್ಸ್ ಅನ್ನೋದೇ ಕಾನೂನು. ಪ್ರತಿಯೊಬ್ಬರಿಗೂ ಬೇಲ್ ಕೊಡಬೇಕು ಅನ್ನೋದೇ ಕಾನೂನು. ಮ್ಯಾಕ್ಸಿಮಮ್ ನಮ್ಮ ಪ್ರಕಾರ ಇನ್ನೊಂದು 2 ಮಂತ್ಸಲ್ಲಿ ದರ್ಶನ್ ಅವ್ರು ಆಚೆ ಬರ್ತಾರೆ. ಬಂದ ತಕ್ಷಣ ಅದವರು ಕೊಲೆ ಮಾಡಿದ್ರು ಬಿಟ್ಟರು, ಯಾರೋ ಒಬ್ಬರನ್ನ ಮಾಡಿದ್ರು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ಮಲ್ಲಿ ಕಾನೂನು ಏನಾಗುತ್ತೆ ಅಂದರೆ, ತಪ್ಪು ಮಾಡಿದವನು ಯಾವನ್ನಾದರೂ ಬಿಡೋದಿಲ್ಲ. ಇದು ಕಾನೂನು. ಇದು ಎಂಥ ವ್ಯಕ್ತಿ ಆದ್ರೂ ಇವತ್ತು ನೋಡಿ, ಅದು ಯಾರ್ಯಾರು ಒಂದಷ್ಟು ಜನನ ಲಿಸ್ಟು ಹೇಳ್ತಾ ಇದ್ದೀವಲ್ಲ ನಾವು, 100 ಕೋಟಿ ಇದೆ ಆಸ್ತಿ, ಜೈಲಲ್ಲಿ ಇದ್ದಾರಲ್ವ. ಎಷ್ಟೋ ಜನ ಅಮಾಯಕರನ್ನ ರಿಲೀಸ್ ಮಾಡಿರ್ತಾರೆ. ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಕಾನೂನಲ್ಲಿ ದುಡ್ಡಿದೆ, ಅಧಿಕಾರ ಇದೆ, ಮತ್ತೊಂದು ಮಗದೊಂದು, ಕಾನೂನು ಯಾವತ್ತೂ ಪರಿಗಣನೆ ತಗೊಳ್ಳೋದಿಲ್ಲ. ಇವತ್ತೆಲ್ಲರೂ ಜೈಲಲ್ಲಿ ಇದ್ದಾರೆ. ಅಕಸ್ಮಾತ್ ಅವ್ರು ಮಾಡಿರೋದು ಅಪರಾಧ ಅಲ್ಲ ಅಂತ ಗೊತ್ತಾರೆ, ನಾವು ತಪ್ಪು ಮಾಡ್ದಂಗೆ ಆಗಲ್ವಾ?
ಇದನ್ನ ಕಾನೂನು ಯೋಚನೆ ಮಾಡುವಂಥದ್ದು. ಕಾನೂನು ಇದನ್ನ ಯೋಚನೆ ಮಾಡುತ್ತೆ. ನಮ್ಮಲ್ಲಿ ಜಡ್ಜ್ಗಿಂತ ದೊಡ್ಡವ್ರು ಆಗ್ಬಿಟ್ಟವ್ರೆ ಮೀಡಿಯಾದವ್ರು. ಇವರು ಎಲ್ಲ ಇವರೇ ಆಗ್ಬಿಟ್ಟವ್ರೆ. ಕಾನೂನಲ್ಲಿ ಏನೂ ಗೊತ್ತಿರಲ್ಲ ಅವಕ್ಕೆ. ಬಾಯಿ ಬಡಿಯೋದೊಂದು ಬಿಟ್ರೆ ಇನ್ನೇನು ಗೊತ್ತಿರಲ್ಲ. ಟ್ರಯಲ್ ಯಾವ ರೀತಿ ನಡೆಯುತ್ತೆ ಅನ್ನೋದು ಲಾಯರ್ಗೆ ಗೊತ್ತಿರುತ್ತೆ, ಆಂಕರ್ಗೆ ಗೊತ್ತಿರುತ್ತೆ. ಯಾವ ರೀತಿ ಎನ್ಕ್ವೈರಿ ಮಾಡ್ತಾರೆ, ಯಾವ ರೀತಿ ಸೈಟೇಷನ್ಸ್ ಪಾಸ್ ಮಾಡ್ತೀವಿ, ಯಾವ ರೀತಿ ಕ್ರಾಸ್ ಆಗುತ್ತೆ, ಯಾವ ರೀತಿ ಚೀಫ್ ಆಗುತ್ತೆ, ಯಾವ ರೀತಿ ಟ್ರಯಲ್ ಆಗುತ್ತೆ ಅನ್ನೋದು ಒಬ್ಬ ಲಾಯರ್ಗುಂಟು, ಆಪೋಸಿಟ್ ಲಾಯರ್ಗುಂಟು, ಜಡ್ಜ್ಗಳಿಗೆ ಅದೊಂದು ಇದಿರುತ್ತೆ. ಆಂಕರ್ಗಳಿಗೆ ಹೆಂಗೆ ಗೊತ್ತಿರುತ್ತೆ? ಅವ್ರು ಜರ್ನಲಿಸಮ್ ಮಾಡಿರ್ತಾರ ಅಥವಾ LLB ಮಾಡ್ಕೊಂಡಿರ್ತಾರ? ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿಯ ಮಾನಹರಣ ಮಾಡಿಬಿಡ್ತಾರೆ ಅವರು. ಯಾವುದೇ ಒಂದು ಕೇಸು ಫಸ್ಟ್ ಕೇಸಲ್ಲೇ ನಾವು ಯಾವುದೇ ಕಾರಣಕ್ಕೂ ಅವನು ಅಪರಾಧಿ ಅಂತ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಈಗ ಒಂದು FIR ನಲ್ಲಿ ಒಂದು ಚಾರ್ಜ್ ಶೀಟಲ್ಲಿ ಹಾಕಿದ ಕೂಡಲೇ ಅವನೇ ಅಪರಾಧಿ ಅಂತ ಹೇಳೋಕ್ಕಾಗಲ್ಲ. ಕೇಸು ಫೈನಲ್ ಆಗಿ ಜಡ್ಜ್ಮೆಂಟ್ ಬರೋ ಗಂಟನೂ ನಾವು ಹೇಳೋದಕ್ಕಾಗಲ್ಲ. ಫೈನಲ್ ಆರ್ಡ್ರು ಬರಲೇಬೇಕಾಗ್ತದೆ. ಈಗ ಎಷ್ಟೋ ಕೇಸ್ಗಳು ನಾನು ಹೇಳದ್ನಲ್ಲ, ಈಗ ಸೆಷನ್ ಕೋರ್ಟಲ್ಲಿ ಒಬ್ರಿಗಾಗತ್ತೆ, ಹೈಕೋರ್ಟಲ್ಲಿ ಇನ್ಫೇವರ್ ಆಗುತ್ತೆ. ಈಗ ಸೆಷನ್ ಕೋರ್ಟಲ್ಲಿ ಬೇಲ್ ಆಗ್ಬಿಟ್ಟಿದೆಯಲ್ಲ, ಏನು ಮಾಡ್ತಾವ್ರೆ ಮತ್ತೆ ಮೀಡಿಯಾದವರು? ಕೋರ್ಟ್ ಬಗ್ಗೆ ಮಾತಾಡೋದಕ್ಕಾಗ್ತದ? ಕಂಟೆಂಪ್ಟ್ ಆಫ್ ಕೋರ್ಟ್ ಆರ್ಡರ್ ಆಗಲ್ವಾ? ಸಮಸ್ಯೆ ಯಾರಿಗಾಗತ್ತೆ? ಯಾವುದೇ ಒಬ್ಬ ವ್ಯಕ್ತಿ, ಯಾವುದೋ ಒಬ್ಬ ಸಮಾಜದಲ್ಲಿ ಒಬ್ಬ ಸ್ಥಾನಮಾನವನ್ನು ಉಳಿಸ್ಕೊಂಡಿರ್ತಾರೆ, ಹಣ ಅಥವಾ ಕೀರ್ತಿಯನ್ನು ಗಳಿಸಿರ್ತಾರೆ ಅಂದರೆ ಅವರ ಪರವಾಗಿ ಕೇಸನ್ನು ಯಾರು ಬೇಕಾದ್ರೂ ಹಾಕ್ಬೋದು. ಸಿವಿಲ್ ಕೋರ್ಟಲ್ಲಿ ಸ್ಟೇಯನ್ನು ತಗೊಳ್ಬೋದು. ಅಂದರೆ ಆ ಒಬ್ಬ ವ್ಯಕ್ತಿಗೂ ಮತ್ತು ಇವ್ರಿಗೂ ಸಂಬಂಧಗಳಿರ್ಬೇಕು ಅಷ್ಟೇ. ಕಾನೂನಾತ್ಮಕ ಸಂಬಂಧ ಇರಬೇಕು, ಸಂಘಟನೆ ಇರಬೇಕು, ಹೋರಾಟ ಇರಬೇಕು, ಇಲ್ಲ ಮಾಧ್ಯಮ ಇರಬೇಕು. ಮತ್ತು ಎಷ್ಟೋ ಕೇಸ್ಗಳು ಸ್ಟೇ ಮಾಡ್ತಾರಲ್ಲ, ದರ್ಶನ್ ಅಭಿಮಾನಿಗಳ ಸಂಘ ಅಂತ ಮಾಡ್ತಾರೆ. ಮತ್ತೊಂದು ಮಗದೊಂದು. ಇಲ್ಲಿ ನಾವು ಯಾವುದೋ ಒಬ್ಬ ವ್ಯಕ್ತಿ ಅಪರಾಧ ಮಾಡಿದಾನೆ, ಬಿಟ್ಟಿದ್ದಾನೆ, ಅಥವಾ ಮಾಡಿಬಿಟ್ಟ, ಏನೋ ಒಂದು ಹೆಚ್ಚು ಕಮ್ಮಿ ಆಗೋಯ್ತು, ಆಪೋಸಿಟ್ ಪಾರ್ಟಿದು ನೋಡುವಂಥದ್ದು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಒಬ್ಬ ವ್ಯಕ್ತಿಯನ್ನೇ ನೀವು ಇಷ್ಟೊಂದು ಉದಾರವಾಗಿ ಎಳೆದಾಡ್ತಾ ಇದ್ದೀರಲ್ಲ. ಆಮೇಲೆ ಆ ಚೀಫ್ ಮಿನಿಸ್ಟರ್ ಹತ್ರ ಹೋಗ್ತಾರೆ, ಯಾವುದೋ ವಿಚಾರ ಮಾತಾಡ್ತಾ ಇರ್ತಾರೆ. ಸರ್ ಇವ್ರ ಬಗ್ಗೆ ಹೇಳಿ ಸರ್ ಅಂತ. ಆ ಪರಮೇಶ್ವರ್ ಹತ್ರ ಹೋಗ್ತಾರೆ, ಅಲ್ಲೇನೋ ಮಾತಾಡ್ತಾ ಇರ್ತಾರೆ. ಸರ್ ಇವ್ರ ಬಗ್ಗೆ ಹೇಳಿ ಸರ್. ಅವ್ರು ಎಷ್ಟು ಬೈತಾರೆ ನಮ್ಮ ಮಾಧ್ಯಮದವ್ರಿಗೆ. ಸರ್ ಬಿಡ್ರಿ, ಅದು ಬಿಟ್ಬಿಡ್ರಿ, ಓಲಿ 3 ತಿಂಗಳಿಂದ ಅದನ್ನೇ ಚಸ್ತಾ ಇದ್ದಾರೆ, ಬಿಡ್ರಿ ನಮ್ಮನ್ನ ಅಂತಾರೆ. ಅಷ್ಟರ ಮಟ್ಟಕ್ಕೆ ರೋಧಿಸ್ಬಿಟ್ಟಿದ್ದಾರೆ ಚಾನಲ್ ಅವರು ಈ ವಿಚಾರದಲ್ಲಿ. ಹಂಗಾಗಿ ಇದೇನು ಯಾವುದೇ ವಿಚಾರ ಆದ್ರೂ ಎಲ್ಲವನ್ನೂ ಬಿಚ್ಚಿಡುವಂತಹ ಹಕ್ಕು ಮಾಧ್ಯಮಗಳು ಕೊಟ್ಟಿಲ್ಲ. ಬಟ್ ಇವ್ರು ಹೇಳೋರಿಲ್ಲ, ಕೇಳೋರಿಲ್ಲ, ಮಾಡ್ತಾರೆ ಅಷ್ಟೇ. ಕೆಲವೊಬ್ರು ಡಿಫಾಮೇಷನ್ ಸೂಟ್ ಆಗ್ತಾರೆ. ಅದೇ ಹೇಳದ್ನಲ್ಲ, ಒಂದೊಂದು ಚಾನಲ್ ಮೇಲೆ 200-300 ಕೇಸ್ಗಳಿದೆ. ಈಗ ಯಾರೋ ಕೆಲವೊಬ್ರು ಊರು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಚಾನಲ್ ಅವರು. ಅವೆಲ್ಲ ನಿಮ್ಗೆ ಮಾಹಿತಿ ಗೊತ್ತಾಗ್ತದೆ. ಈ ಥರ ಏನಾಗುತ್ತೆ, ಈ ಥರ ಸಂದರ್ಭಗಳಲ್ಲಿ ಒಳ್ಳೆ ಕೇಸ್ ಕಚ್ಕೋತು ಅಂದರೆ ಊರು ಬಿಡ್ತಾರೆ, ದೇಶನೂ ಬಿಡ್ತಾರೆ. ಆ ಥರ ಆಗ್ತದೆ.